ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲಿ 1018 ಅಡಿಯ ರಾಷ್ಟ್ರ ಧ್ವಜದೊಂದಿಗೆ ಬೃಹತ್ ತಿರಂಗ ಯಾತ್ರೆಯನ್ನ ದೊಡ್ಡಮೇಟಿ ಕುರ್ಕೆ ಗ್ರಾಮದ ವಿರಕ್ತಮಠ ಪರಮಪೂಜ್ಯ ಶ್ರೀ ಶ್ರೀ ಶಶಿಶೇಖರ ಸಿದ್ದಬಸವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ತಾಲೂಕು ಕಚೇರಿ ಆವರಣದಿಂದ ಬೇಹೆಚ್ ರಸ್ತೆ ಮಾರ್ಗವಾಗಿ ಹಳೆ ಪ್ರಾಥಮಿಕ ಪ್ರೌಢಶಾಲೆ ಮೈದಾನಕ್ಕೆ ರಾಷ್ಟ್ರಪರ ಘೋಷಣೆ ಕೂಗುತ್ತಾ ಸಾಗಿ ಬಂದು ಮೆರವಣಿಗೆ ಅಂತ್ಯವಾಯಿತು. ನಂತರ ನಡೆದ ಕಾರ್ಯಕ್ರಮದಲ್ಲಿ ದೊಡ್ಡಮೇಟಿ ಕುರ್ಕೆ ಗ್ರಾಮದ ವಿರಕ್ತಮಠ ಪರಮಪೂಜ್ಯ ಶ್ರೀ ಶ್ರೀ ಶಶಿಶೇಖರ ಸಿದ್ದಬಸವ ಸ್ವಾಮೀಜಿಯವರು ಮಾತನಾಡಿ, ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಕ್ಕೆಂದು ತೆರಳಿದ್ದ 26 ಅಮಾಯಕ ಪ್ರವಾಸಿಗರನ್ನ ತಮ್ಮ ಕುಟುಂಬದ ಮುಂದೆಯೇ ಅಮಾನುಷವಾಗಿ ಹತ್ಯೆ ಮಾಡಿರುವುದು ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರ ರಣಹೇಡಿ ಕೃತ್ಯಕ್ಕೆ ಸಾಕ್ಷಿಯಾಗಿದೆ. ಈ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವ ಒಂದೇ ಸಂಕಲ್ಪದೊಂದಿಗೆ ಭಾರತದ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಹಲವಾರು ರಾಜತಾಂತ್ರಿಕ ನಿರ್ಧಾರಗಳನ್ನು ಕೈಗೊಂಡು ಭಯೋತ್ಪಾದಕರ ಹುಟ್ಟಡಗಿಸುವ ಕ್ರಮ ಕೈಗೊಂಡಿದೆ. ನಮ್ಮ ದೇಶದ ಹೆಮ್ಮೆಯ ಸೈನಿಕರು, ನಮ್ಮ ಮಾತೆಯರ ಸಹೋದರಿಯರ ಸಿಂಧೂರವನ್ನು ಅಳಿಸಿದ ಪಾಪಿ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಆಪರೇಷನ್ ಸಿಂಧೂರ್ ಎಂಬ ಘೋಷವಾಕ್ಯದೊಂದಿಗೆ ಪಾಕಿಸ್ತಾನದಲ್ಲಿರುವ 9 ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ನಡೆಸಿ 100ಕ್ಕೂ ಹೆಚ್ಚು ಉಗ್ರರನ್ನ ಸಂಹರಿಸಿ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸ ಮಾಡುವುದರ ಮೂಲಕ ಭಯೋತ್ಪಾದಕರಿಗೆ ಹಾಗೂ ಭಯೋತ್ಪಾದನೆಯನ್ನ ಬೆಂಬಲಿಸುವವರಿಗೆ ಉಳಿಗಾಲವಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತದ ಹೆಮ್ಮೆಯ ಸೇನೆಯು ನೇರವಾಗಿ ಇಡೀ ವಿಶ್ವಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಅನಾವರಣಗೊಳಿಸಿತು. ಇನ್ನು ಪಾಕಿಸ್ತಾನದ ಮೇಲಿನ ಪ್ರತೀಕಾರದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು, ಪರಾಕ್ರಮದಿಂದ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ ಭಾರತೀಯ ಸೈನ್ಯದೊಂದಿಗೆ ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ಜೊತೆಯಾಗಬೇಕಾದ ಸಮಯವಿದು. ಆದ್ದರಿಂದ ತಿರಂಗಯಾತ್ರೆಯ ಮೂಲಕ ರಾಷ್ಟ್ರ ರಕ್ಷಣೆಯ ಪಣ ತೊಡೋಣ, ದೇಶ ಕಾಯುವ ಸೈನಿಕರಿಗೆ ನೈತಿಕ ಸ್ಥೈರ್ಯ ತುಂಬೋಣ ಎಂದರು. ಇನ್ನು ನಡೆದ ತಿರಂಗ ಯಾತ್ರೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಮಾಜಿ ಸೈನಿಕರು, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು, ಶಾಲೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಯಾತ್ರೆಗೆ ಮೆರುಗು ತಂದರು. ಒಂದು ಆಪರೇಷನ್ ಸಿಂಧೂರದ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಯೋಧರಲ್ಲಿ ಹಾಗೂ ಮಾಜಿ ಸೈನಿಕರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಶರಣಾರ್ಥಿಗಳು. ಇವತ್ತಿನ ದಿನ ನಾವೆಲ್ಲರೂ ಸಹ ನೋಡ್ತೀವಿ, ಭಾರತ ಅಂತಂದ್ರೆ ಆಚಾರ ವಿಚಾರ ಸಂಸ್ಕಾರಕ್ಕೆ ಹೆಸರುವಾಸಿಯಾದಂತ ವಿಶ್ವದಲ್ಲಿ ಯಾವ್ದಾದ್ರು ಒಂದು ದೇಶ ಇದ್ರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು. ನಾವೆಲ್ಲರೂ ಸಹ ನೋಡ್ದಂಗೆ ಇವತ್ತಿನ ದಿನ ಹೇಳಿದ್ರು, ಗುಡಿಯಲ್ಲಿರ್ತಕ್ಕಂಥ ದೇವರಿಗಿಂತ ಸೈನಿಕರ ಶ್ರೇಷ್ಠ ಅಂತ. ನಾವೆಲ್ಲರೂ ಸಹ ಅದನ್ನ ಅರಿವು ಮಾಡ್ಕೋಬೇಕು. ಯಾಕೆಂದ್ರೆ ಗುಡಿಯಲ್ಲಿರ್ತಕ್ಕಂಥ ದೇವರುಗಳನ್ನ ಹೊರಕ್ಕೆ ಹೋಗಿ ಆಶೀರ್ವಾದ ಬೇಡ್ಬೋದೇ ಹೊರತು ಅದನ್ನ ನಾವು ಏನು ಸಹ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ. ನಾವೆಲ್ಲರೂ ಸಹ ಯುದ್ಧ ಮಾಡ್ಬೇಕಾದ್ರೆ ಆ ಒಂದು ಡ್ರೋನ್ಗಳು ಬರ್ಬೇಕಾದ್ರೆ ಅವನ್ನೆಲ್ಲ ತಡೆದಾಗ ಯಾವ ದೇವರುಗಳು ಬರಲಿಲ್ಲ. ಅವತ್ತಿನ ದಿನ ದೇವರ ರೂಪದಲ್ಲಿ ನಮ್ಮೆಲ್ಲ ಸೈನಿಕರುಗಳು ಅವತ್ತಿನ ದಿನ ರಾಕೆಟ್ಗಳನ್ನು ತಡೆದು ಇವತ್ತಿನ ನಮ್ಮ ಭಾರತವನ್ನು ಉಳಿಸಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ತಿಳ್ಕೋಬೇಕಾಗ್ತದೆ. ನಾವೆಲ್ಲರೂ ಸಹ ನೋಡ್ತೀವಿ, ನಾವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮತ್ತೆ ಇನ್ನೇನು ಆಗ್ಬೇಕು ಅಂತ ಎಲ್ಲರೂ ಸಹ ಆಸೆ ಪಡ್ತೀವಿ. ಆದ್ರೆ ನಾವ್ಯಾರು ಸಹ ಸೈನಿಕರಾಗಬೇಕು ಅಂತಕ್ಕಂಥ ಮನೋಭಾವ ನಮ್ಮೆಲ್ಲರಲ್ಲೂ ಸಹ ಬರಬೇಕು. ಆ ರೀತಿಯಾಗಿ ನಾವು ಡಾಕ್ಟರ್ ಮತ್ತೆ ಇಂಜಿನಿಯರ್ ಇನ್ನೇನು ಆದ್ರೆ ಅದು ನಮ್ಮ ಮನೆಗೆ ದುಡಿಮೆಗೆ ಮಾತ್ರ ಆಗುತ್ತೆ. ಆದ್ರೆ ಸೈನಿಕರಾದ್ರೆ ದೇಶಕ್ಕೋಸ್ಕರ ದುಡಿಯುವಂತ ಒಂದು ಮನಸ್ಸು ಬರುತ್ತದೆ. ಅಂತ ಮನಸ್ಸು ನಿಮ್ಮೆಲ್ಲರಿಗೂ ಸಹ ಬರಬೇಕು. ಅಂತ ಒಂದು ಕೆಲಸವನ್ನು ಇವತ್ತಿನ ದಿನ, ಯಾಕೆಂದ್ರೆ ನಮ್ಮ ಭಾರತ ದೇಶ ಅಂತಂದ್ರೆ ಯಾರು ಸಹ ಏನು ಮಾಡೋಕ್ಕಲ್ಲ. ಯಾಕೆಂದ್ರೆ 330 ಕೋಟಿ ದೇವತೆಗಳ ಒಂದು ಆಶೀರ್ವಾದ ಯಾವ್ದಾದ್ರು ಒಂದು ದೇಶಕ್ಕಿದೆ ಅಂದ್ರೆ ಅದು ನಮ್ಮ ಭಾರತ ದೇಶಕ್ಕಿದೆ. ಅಂತ ಒಂದು ದೇಶದಲ್ಲಿ ನಾವೆಲ್ಲರೂ ಸಹ ಹುಟ್ಟಿದೀವಿ. ಅಂತ ಪಾಕಿಸ್ತಾನದಂತ 100 ಪಾಕಿಸ್ತಾನ ಬಂದ್ರು ಸಹ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯದ ಮೇಲೆ ಸಹ ಅವರು ಏನೋ ಒಂದು ದಾಳಿ ಮಾಡೋಕ್ಕಲ್ಲ. ಅಂತ ಒಂದು ಶಕ್ತಿ ನಮ್ಮ ಯೋಧರಲ್ಲಿ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ತಿಳ್ಕೋಬೇಕಾಗ್ತದೆ. ಅದೇ ರೀತಿ ನಾವೆಲ್ಲರೂ ಸಹ ಒಂದು ಯೋಧರ ಕುಟುಂಬದ ಜೊತೆ ಮತ್ತೆ ಯೋಧರ ಜೊತೆ ನಾವೆಲ್ಲರೂ ಸಹ ಒಂದು ನಿಲ್ಬೇಕು. ಯಾಕೆಂದ್ರೆ ಅವರು ನಮ್ಮನ್ನು ಕಾಯ್ತಿದ್ದಾರೆ ಅಂದ್ರೆ ನಾವೆಲ್ಲರೂ ಸಹ ಅವರ ಕುಟುಂಬದ ಜೊತೆಯನ್ನು ನಿಲ್ಲುವಂತ ಕೆಲಸವನ್ನು ನಾವೆಲ್ಲರೂ ಸಹ ಮಾಡ್ಬೇಕಾಗ್ತದೆ. ಅಂತ ಒಂದು ಕೆಲಸವನ್ನು ನಾವೆಲ್ಲರೂ ಸಹ ಮಾಡೋಣ. ಯಾಕೆಂದ್ರೆ ನಾವೆಲ್ಲರೂ ಸಹ ನೋಡ್ತೀವಿ, ಭಗತ್ ಸಿಂಗ್ ಅಂತಕ್ಕಂಥ ಒಂದು ದೇಶ ಪ್ರೇಮಿ, ನಾವೆಲ್ಲರೂ ಸಹ ನೋಡ್ದಂಗೆ ಅವ್ರನ್ನ ಗಲ್ಲಿಗೆ ಏರಿಸುವಂತ ಸಮಯ ಬರುತ್ತೆ. ಇನ್ನೇನು ಗಲ್ಲಿಗೆ ಏರಿಸ್ತಾ ಇರ್ತಾರೆ. ಅವ್ರನ್ನ ಏರ್ತಂತ ಸಂದರ್ಭದಲ್ಲಿ ಇನ್ನೇನು ಗಲ್ಲಿಗೆ ಏರಿಸ್ಬೇಕು, ಅವ್ರ ತಾಯಿ ವಿದ್ಯಾವತಿ ನೋಡ್ತಾ ಇರ್ತಾರೆ. ಅವ್ರ ತಾಯಿ ವಿದ್ಯಾವತಿ ಅಂತ ಅವರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಅವಾಗ
ಭಗತ್ ಸಿಂಗ್ ಹೇಳ್ತಾರೆ, ನಾನು ಈ ಒಂದು ದೇಶಕ್ಕೋಸ್ಕರ ನಾನು ಪ್ರಾಣ ಬಿಡ್ತಿರ್ತಕ್ಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.